ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಲೈಕ್ ಕೊಡಿ. ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೇ ವೀಕ್ಷಿಸಿ. 2025 ವೇಳೆಗೆ ಭಾರತವು ಕನಿಷ್ಠ ವೇತನವನ್ನು ಜೀವನ ವೇತನದೊಂದಿಗೆ ಬದಲಾಯಿಸುವ ನಿರ್ಧಾರ ಕೈಗೊಳ್ಳಲಿದೆ. ಇತ್ತೀಚೆಗೆ ಕಾರ್ಮಿಕ ಹಕ್ಕುಗಳ ಸುಧಾರಣೆಯ ಒಂದು ಹೆಜ್ಜೆಯಾಗಿ ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಜೀವನ ವೇತನ ಕಡೆಗೆ ಅಗತ್ಯವಾದ ಹೆಜ್ಜೆ ಇಡಲು ಒಪ್ಪಂದವಾಗಿತ್ತು. ಜಾಗತಿಕ ಸಂಸ್ಥೆ ದಾಖಲೆಯ ಪರಿಕಲ್ಪನೆ ಮಹತ್ವವನ್ನು ಒತ್ತಿ ಹೇಳಿತು, ಹೆಚ್ಚಿನ ಸ್ಪಷ್ಟತೆಯನ್ನು ತಂದಿತು. ಎಕನಾಮಿಕ್ ಟೈಮ್ಸ್ ವರದಿಯ ಪ್ರಕಾರ 2025 ವೇಳೆಗೆ ಭಾರತವು ಕನಿಷ್ಠ ವೇತನ ವ್ಯವಸ್ಥೆಯಿಂದ ಜೀವಂತ ವೇತನ ವ್ಯವಸ್ಥೆಗೆ ಬದಲಾಗಲಿದೆ ಎಂದು ಭಾರತೀಯ ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಈಗ ಸರಳವಾಗಿ ಹೇಳುವುದಾದರೆ, ಉದ್ಯೋಗದಾತನು ಉದ್ಯೋಗಿಗೆ ಪಾವತಿಸಬೇಕಾದ ಪರಿಹಾರದ ನಿಗದಿತ ಕಡಿಮೆ ಆಧಾರವೆಂದರೆ ಕನಿಷ್ಠ ವೇತನ. ಇಲ್ಲಿ ಪ್ರಾಥಮಿಕ ಘಟಕವೆಂದರೆ ಒಂದು ಗಂಟೆಯಲ್ಲಿ ಗಳಿಸಿದ ಮೊತ್ತ. ಉದ್ಯೋಗದಾತರು ಆ ಅಂಕಕ್ಕಿಂತ ಕಡಿಮೆ ಪಾವತಿ ಮಾಡುವಂತೆ ಸಾಧ್ಯವಿಲ್ಲ. ಭಾರತದಲ್ಲಿ ಸರಾಸರಿ ವೇತನವು ರಾಜ್ಯದಿಂದ ರಾಜ್ಯಕ್ಕೆ ಮತ್ತು ನಗರದಿಂದ ನಗರಕ್ಕೆ ಬದಲಾಗುತ್ತದೆ. ಗಂಟೆಗೆ 22 ರೂಪಾಯಿಗಳಿಂದ 50 ರೂಪಾಯಿಗೆ ದೇಶದ ಅತ್ಯಂತ ಶ್ರೀಮಂತ ರಾಜ್ಯವಾದ ಮಹಾರಾಷ್ಟ್ರವು ಮೂಲ ಕನಿಷ್ಠ ವೇತನವನ್ನು 62.87 ರೂಪಾಯಿ ಕೌಶಲ್ಯರಹಿತ ಕಾರ್ಮಿಕ ಹೊಂದಿದೆ. ಹೆಚ್ಚಿನ ಸೂಚ್ಯಂಕಗಳಲ್ಲಿ ಕಡಿಮೆ ಅಂಕಗಳನ್ನು ಗಳಿಸುವ ರಾಜ್ಯವಾದ ಬಿಹಾರಕ್ಕೆ ಹೋಲಿಸಿದರೆ ಕನಿಷ್ಠ ವೇತನವು ಗಂಟೆಗೆ 49.37 ರೂಪಾಯಿ. ಈ ವ್ಯತ್ಯಾಸಗಳ ಹೊರತಾಗಿ ವಿಶ್ವದ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ದೇಶದಲ್ಲಿ ಉದ್ಯೋಗದ ಮಾದರಿಯನ್ನು ಎದುರಿಸುತ್ತಿರುವ ಪ್ರಮುಖ ತೊಡಕುಗಳಲ್ಲಿ ಒಂದು ಉದ್ಯೋಗದ ಪ್ರಕಾರವಾಗಿದೆ. ಸುಮಾರು 5 ಮಿಲಿಯನ್ ಬಲವಾದ ಉದ್ಯೋಗಿಗಳಲ್ಲಿ ಅವರಲ್ಲಿ ಹೆಚ್ಚಿನವರು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈ ವಿಭಾಗವು ಪರಿಶೀಲನೆಯ ವ್ಯಾಪ್ತಿಯಿಂದ ಹೊರಗಿದೆ. ಇದರ ಪರಿಣಾಮವಾಗಿ ಅನೇಕ ಸಂದರ್ಭಗಳಲ್ಲಿ ಕನಿಷ್ಠ ವೇತನದ ಷರತ್ತುಗಳನ್ನು ಸಹ ಪೂರೈಸಲಾಗುವುದಿಲ್ಲ. ಉದಾಹರಣೆಗೆ, ಯುನೈಟೆಡ್ ಸ್ಟೇಟ್ಸ್ ಫೆಡರಲ್ ಕನಿಷ್ಠ ವೇತನ ಪ್ರಸ್ತುತ ಗಂಟೆಗೆ $7.25 ಅಥವಾ $605.26 ರೂಪಾಯಿ ನೀಡುತ್ತಿದೆ. ನಂತರ ಕನಿಷ್ಠ ವೇತನದ ನಂತರ ಬರುವ ನ್ಯಾಯೋಚಿತ ವೇತನದ ಪರಿಕಲ್ಪನೆ ಬರುತ್ತದೆ. ಇಲ್ಲಿ ಕನಿಷ್ಠ ವೇತನ ಮತ್ತು ಜೀವನ ವೇತನದ ನಡುವೆ ನ್ಯಾಯಯುತವಾದ ವೇತನವಿದೆ. ಇದು ಕನಿಷ್ಠ ಮಿತಿಯನ್ನು ಮೀರುತ್ತದೆ, ಆದರೆ ಜೀವನ ಮಟ್ಟಕ್ಕೆ ಅಗತ್ಯವಿರುವುದಕ್ಕಿಂತ ಕಡಿಮೆಯಾಗುತ್ತದೆ. ಕನಿಷ್ಠ ವೇತನವು ಬೇಸ್ಲೈನ್ಸ್ ಅನ್ನು ನಿಗದಿಪಡಿಸಿದರೆ, ನ್ಯಾಯಯುತ ವೇತನದ ಮೇಲಿನ ಗಡಿಯನ್ನು ಸರಿದೂಗಿಸುವ ಉದ್ಯಮದ ಆರ್ಥಿಕ ಸಾಮರ್ಥ್ಯದಿಂದ ನಿರ್ಧರಿಸಲಾಗುತ್ತದೆ. ಜೀವನ ವೇತನ ಅಂದರೇನು? ಅಂತಿಮವಾಗಿ ನಾವು ಪ್ರವಚನದ ಕೇಂದ್ರಬಿಂದುವಾದ ಜೀವನ ವೇತನ ಪರಿಕಲ್ಪನೆಗೆ ಬರೋಣ. ಇಲ್ಲಿ ಇದರ ಉದ್ದೇಶವು ಪ್ರಾಥಮಿಕ ಅವಶ್ಯಕತೆಗಳನ್ನು ಮೀರಿ ನೋಡುವುದು ಅಥವಾ ವ್ಯಕ್ತಿಯ ಅಸ್ತಿತ್ವದಲ್ಲಿ ಮೂಲಭೂತ ಎಂದು ಅನೇಕರು ವಿವರಿಸುವುದನ್ನು ನೋಡುವುದು. ಇದು ಪರಿಕಲ್ಪನೆ ಮತ್ತು ಕನಿಷ್ಠ ವೇತನ ಮತ್ತು ಅದರ ವ್ಯಾಪ್ತಿಯ ಹೆಚ್ಚಿನ ಭಾಗವನ್ನು ಸಂಭಾವ್ಯ ಅಡಚಣೆಗೆ ಒಡ್ಡುತ್ತದೆ. ಇದು ಉಸಿರಾಟವನ್ನು ಮುಂದುವರೆಸಲು ತಲೆಯನ್ನು ಹೊರಗೆ ಇಡುವುದಕ್ಕೆ ಸಮಾನವಾಗಿರುತ್ತದೆ, ಆದರೆ ದೇಹದ ಉಳಿದ ಭಾಗವು ನೀರಿನಲ್ಲಿ ಮುಳುಗಿರುತ್ತದೆ. ಇದು ಸುಸ್ಥಿರ ಪರಿಹಾರವಲ್ಲ. ಆದ್ದರಿಂದ ಜೀವನ ವೇತನವು ಪ್ರಾಥಮಿಕ ವ್ಯಾಪ್ತಿಯ ಮೀರಿದ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ. ಕಾರ್ಮಿಕ ಮತ್ತು ಅವರ ಕುಟುಂಬಕ್ಕೆ ಹೆಚ್ಚಿನ ಖಾತ್ರಿ ಮತ್ತು ಭದ್ರತೆಯ ಅಂಶಗಳನ್ನು ಒಳಗೊಂಡಿದೆ. ಸರಳವಾಗಿ ಹೇಳುವುದಾದರೆ, ಈ ಪರಿಕಲ್ಪನೆಯು ವಸತಿ, ಆಹಾರ, ಆರೋಗ್ಯ, ಶಿಕ್ಷಣ ಮತ್ತು ಬಟ್ಟೆಯಂತಹ ನಿರ್ಣಾಯಕ ಸಾಮಾಜಿಕ ವೆಚ್ಚಗಳನ್ನು ಒಳಗೊಂಡಂತೆ ಮೂಲ ಅವಶ್ಯಕತೆಗಳನ್ನು ಪೂರೈಸಲು ಕಾರ್ಮಿಕರಿಗೆ ಅಗತ್ಯವಾದ ಕನಿಷ್ಠ ಆದಾಯವನ್ನು ಒದಗಿಸುವುದೇ ಜೀವನ ವೇತನವಾಗಿದೆ. ಏನೇ ಆಗಲಿ ಸ್ನೇಹಿತರೆ, ಆದಷ್ಟು ಬೇಗ ಗ್ರಾಮೀಣ, ನಗರ, ವಿವಿಧೋದ್ದೇಶ ಪುನಶ್ಚೇತನ ಕಾರ್ಯಕರ್ತರಂತಹ ಗೌರವಧನ ಆಧಾರದಲ್ಲಿ ದುಡಿಯುತ್ತಿರುವ ಎಲ್ಲ ಕಾರ್ಮಿಕರಿಗೆ ಈ ಜೀವನ ವೇತನವನ್ನು ಆದಷ್ಟು ಬೇಗ ನಮ್ಮ ರಾಜ್ಯವು ಕೂಡ ಜಾರಿಗೆ ತರಲಿ ಎಂದು ಹಾರೈಸೋಣ.